ಇವತ್ತು ನಾನು ಹೋಗಿರೋ ಜಾಗನ ನೋಡಿದ್ರೆ ನಾನು ಈ ಜಾಗಕ್ಕೆ ಹೋಗಲೇಬೇಕು ಲೈಫಲ್ಲಿ ಒಂದ್ಸಲ ಅಂತ ನಿಮ್ಗೆ ಅನ್ಸುತ್ತೆ. ಆ ಥರ ಒಂದು ಬ್ಯೂಟಿಫುಲ್ ಜಾಗನ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಈ ಜಾಗ ನೋಡಬೇಕು ಅಂತ ನಾನು ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ. ಎಷ್ಟೋ ದಿನದ ಕನಸು ಅಂತ ಹೇಳ್ಬೋದು. ನನ್ನ ಬಕೆಟ್ ಲಿಸ್ಟಲ್ಲಿ ಇದ್ದಂತಹ ಒಂದು ಜಾಗ ಇದು ಕೂಡ. ಸೊ ಇದನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ ಈ ಎಕ್ಸ್ಪೀರಿಯನ್ಸ್ನ. 3:30 ಬೆಳಗ್ಗೆಗೆ ಎದ್ದು ಈ ಜಾಗನ ಸೂರ್ಯೋದಯ ಆಗಕ್ಕೆ ಮುಂಚೆನೇ ಬಂದು ಕಾಯ್ಕೊಂಡು ನಿಂತಿರಬೇಕು. ಸೂರ್ಯ ಉದಯ ಆಗ್ತಾ ಇದ್ದಂಗೆನೆ ನಿಮಗೆ ಬೆಳ್ಳಿ ಮೋಡಗಳು ನೋಡಕ್ಕೆ ಸಿಗುತ್ತೆ. ಅಷ್ಟು ಬ್ಯೂಟಿಫುಲ್ ಜಾಗ ಇದು. ನೀವು ನೋಡ್ತಿದ್ದೀರಲ್ಲ, ಅವಾಗ ತಾನೇ ಸನ್ರೈಸ್ ಆಗ್ತಾ ಇದೆ. ಸೊ ಅವಾಗ ಎದ್ದು ಬಂದು ಸನ್ರೈಸ್ನ ನೋಡಿದೆ ನಾನು. ಆ್ಯಂಡ್ ಈ ಸನ್ರೈಸ್ನ ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿರುವಂಥ ಒಂದು ಸನ್ರೈಸ್ ಜೊತೆಗೆ ಬೆಳ್ಳಿ ಮೋಡಗಳು ಸಾಲಾಗಿ ನನ್ನ ಕಣ್ಮುಂದೆ ಕಾಣಿಸ್ತಾ ಇತ್ತು. ನಾ ಮೋಡದ ಮೇಲೆ ನಿಂತಿದ್ದೀನಿ, ಮೋಡದ ಮೇಲೆ ತೇಲಾಡ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ಇತ್ತು. ಸೊ ಅದ್ಭುತವಾದಂಥ ಒಂದು ಜಾಗ. ನಮ್ಮ ಇಂಡಿಯಾದಲ್ಲಿರುವಂತಹ ಮೇಘಾಲಯದಲ್ಲಿರುವಂತಹ ಒಂದು ಜಾಗ ಇದು. ಸೊ ಯಾವ ಜಾಗ, ಇದ್ರ ಹೆಸರೇನು ಅನ್ನೋದನ್ನ ನಾನು ಲಾಸ್ಟಲ್ಲಿ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ನೋಡಿ. ಇದರಲ್ಲಿ ಮಧುರವಾಗಿರೋಂಥ ಕ್ಷಣಗಳನ್ನ ನಾನು ಕಳೆದಿದ್ದೀನಿ. ಆ ಕ್ಷಣಗಳನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನಂಗೆ ಆಸೆ. ನನಗಂತೂ ಸಂತೋಷ ಮತ್ತು ನೆಮ್ಮದಿ ಎಲ್ಲ ಅನಿಸ್ತಾ ಇತ್ತು. ತಡೆಯೋಕ್ಕಾಗದೆ ಸಂತೋಷನ ಡ್ಯಾನ್ಸ್ ಕೂಡ ಆಡಿದೆ. ಸೊ ನೀವು ಹಾಡನ್ನ ಗೆಸ್ ಮಾಡ್ಬೋದು. ನಮ್ಮ ಕನ್ನಡದ ಚಿತ್ರದ ಒಂದು ಮಧುರವಾಗಿರೋ ಹಾಡನ್ನು ಮ್ಯೂಸಿಕ್ ಹಾಕಿದ್ದೀನಿ, ಕೇಳಿಸ್ಕೊಳ್ಳಿ ಹಾಗೆ. ಮ್ಯೂಸಿಕ್ನ ನೀವೆಲ್ಲ ಗೆಸ್ ಮಾಡಿದ್ರಿ ಅಂತ ಅನ್ಕೋತೀನಿ. ನಮ್ಮ ಕನ್ನಡ ಚಿತ್ರರಂಗದ ಒಂದು ಮಧುರವಾಗಿರುವಂಥ ಹಾಡು, ಹಾಗೆ ಪ್ರಕೃತಿ ಬಗ್ಗೆ ಅರ್ಥಪೂರ್ಣವಾಗಿ ಬರೆದಿರುವಂಥ ಹಾಡು. ಬೆಳ್ಳಿಯ ಮೋಡ ಅಲ್ಲಿ ಬೆಳ್ಳಕ್ಕಿನೋಡ. ಇಷ್ಟು ಚೆನ್ನಾಗಿದೆ ಅಲ್ವಾ, ಹಿತವಾಗಿದೆ ಕೇಳೋಕ್ಕೆ ಮತ್ತು ನೋಡೋಕ್ಕೆ ಸಾಂಗು. ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಜಾಗ ಅಂತ. ಮಿಸ್ ಮಾಡದೆ ಮೇಘಾಲಯಕ್ಕೆ ಹೋದರೆ ಈ ಜಾಗ ನೋಡ್ಕೊಬನ್ನಿ. ಈ ಅದ್ಭುತವಾಗಿರೋ ಜಾಗದ ಹೆಸರು ನಾಂಜ್ರಾಂಗ್ ಅಂತ. ಸೊ ನೀವೆಲ್ಲ ಕಾಯ್ತಿದ್ರಿ ಅಲ್ವಾ ಈ ಜಾಗದ ಹೆಸರೇನು ಅಂತ ತಿಳ್ಕೊಬೇಕು ಅಂತ. ನಾಂಜ್ರಾಂಗ್ ಅಂತ ಈ ಜಾಗದ ಹೆಸರು. ಸೊ ಇದು ನಮ್ಮ ಹೆಮ್ಮೆಯ ಭಾರತದಲ್ಲಿರೋ ಮೇಘಾಲಯದಲ್ಲಿದೆ ಅಂತ ಹೇಳಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಸ್ವಲ್ಪ ಬೆಳಗ್ಗೆ ಅಂದರೆ 7:30 ಆಗ್ತಾ ಮೋಡಗಳೆಲ್ಲ ಕ್ಲಿಯರ್ ಆದಮೇಲೆ ಜಾಗ ಈ ಥರ ಕಾಣಿಸುತ್ತೆ. ನಂಗೆ ಆಸೆ ಇತ್ತು ತುಂಬ ಇಲ್ಲಿ ಫೋಟೋಶೂಟ್ ಮಾಡ್ಕೋಬೇಕು ಅಂತ. ಸೊ ಬ್ಲೂ ಕಲರ್ ಸ್ಯಾರಿ ಹಾಕ್ಕೊಂಡು ಫೋಟೋಶೂಟ್ನ ಮಾಡಿಕೊಂಡೆ. ನಂಗೆ ತುಂಬ ಖುಷಿಯಾಯಿತು. ಆಮೇಲೆ ಸಮಾಧಾನವಾಗಿ ಕಾಫಿನ ಕುಡಿದು ಅಲ್ಲಿಂದ ಹೊರಟೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇನ್ನೂ ಯಾವೆಲ್ಲ ಜಾಗಕ್ಕೆ ನಾನು ಮೇಘಾಲಯದಲ್ಲಿ ಹೋಗಿದ್ದೆ ಅನ್ನೋ ಕುತೂಹಲ ನಿಮಗಿದ್ರೆ ಬೇಗ ನನ್ನ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಮಾಹಿತಿ ಹಾಗೆ ಮೇಘಾಲಯದಲ್ಲಿ ಇನ್ನೂ ಅದ್ಭುತವಾಗಿರೋ ಜಾಗದೊಂದಿಗೆ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.